ರಾಮನಗರದ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣದ ಕನಸು ನನಸಾಗುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರವೇ ಹಿಂದೇಟು ಹಾಕ್ತಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ರಾಮನಗರದಲ್ಲಿ ಸುಸಜ್ಜಿತ ಆಸ್ಪತ್ರೆ ಕನಸು ನುಚ್ಚು ನೂರ. ಆಸ್ಪತ್ರೆ ನಿರ್ಮಾಣ ಮಾಡದೆ ಮೆಡಿಕಲ್ ಕಾಲೇಜು ಅಪೂರ್ಣ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ ಸಂಸದ ಡಾಕ್ಟರ್ ಮಂಜುನಾಥ್. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ರಾಮನಗರದಲ್ಲಿ ನಿರ್ಮಾಣ ಆಗಬೇಕು ಅನ್ನೋದು ಹಲವು ದಶಕಗಳ ಕನಸು. 2008ರಿಂದ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಕಾನೂನು ಸಮಸ್ಯೆಗಳಿಂದ ನೆನೆಗುದಿ ಬಿದ್ದಿದ್ದ ವಿಶ್ವವಿದ್ಯಾಲಯ ನಿರ್ಮಾಣ ಕಾಮಗಾರಿ ಮತ್ತೆ ಆರಂಭವಾಗಿದೆ. ಕಟ್ಟಡ ಕಾಮಗಾರಿಯೂ ಭರದಿಂದ ಸಾಗಿದೆ. ತಾಲೂಕಿನ ಅರ್ಚಕರಹಳ್ಳಿ ಬಳಿ ಆರೋಗ್ಯ ವಿಶ್ವವಿದ್ಯಾಲಯ ಕಾಮಗಾರಿ ನಡೆಯುತ್ತಿದ್ದು, ಆಡಳಿತ ಕಚೇರಿ, ವೈದ್ಯಕೀಯ ಕಾಲೇಜು ಹಾಗೂ ಪೂರಕ ಕಟ್ಟಡಗಳ ನಿರ್ಮಾಣ ಮಾತ್ರವೇ ಗೋಚರಿಸುತ್ತಿದೆ. ಆದರೆ ವೈದ್ಯಕೀಯ ಕಾಲೇಜಿಗೆ ಅವಿಭಾಜ್ಯವಾದ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಇನ್ನೂ ಆರಂಭವಾಗಿಲ್ಲ. ಆರೋಗ್ಯ ವಿವಿ ಕ್ಯಾಂಪಸ್ನಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣ ಆಗದೇ ಇರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. 650 ಹಾಸಿಗೆಯ ಸುಸಜ್ಜಿತ ಆಸ್ಪತ್ರೆ ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿದ್ಯಾ ಎಂಬ ಪ್ರಶ್ನೆ ಮೂಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಹಾಗೂ ಹೈಟೆಕ್ ಆಸ್ಪತ್ರೆಗಾಗಿ ತಾಲೂಕಿನ ಜನತೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ರಾಮನಗರ ಬಂದ್ ಕೂಡ ಮಾಡಿದ್ರು. ಬಳಿಕ ಆರೋಗ್ಯ ವಿವಿ ನಿರ್ಮಾಣಕ್ಕೆ ಮುಂದಾಗಿದ್ದ ಸರ್ಕಾರ ಇದೀಗ ಕೇವಲ ಮೆಡಿಕಲ್ ಕಾಲೇಜು ಮತ್ತು ಆಡಳಿತ ಕಚೇರಿಯನ್ನ ಮಾತ್ರ ನಿರ್ಮಾಣ ಮಾಡ್ತಾ ಇದೆ. ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಏನು ಆರೋಗ್ಯ ವಿಶ್ವವಿದ್ಯಾಲಯ ನಿರ್ಮಾಣ ಆಗ್ತಾ ಇದೆಯಲ್ಲ, ಆಸ್ಪತ್ರೆ ಇಲ್ಲ ಅಂದರೆ ಸಂಬಂಧಪಟ್ಟಂಥ ಈ ಜನಗಳಿರ್ಬೋದು, ಆಡ ಮಕ್ಕಳು ಕೂಡ ನಗುವಂಥ ವಿಚಾರ ಇದು. ಮೊನ್ನೆ ಕೂಡ ನಮ್ಮ ಸಂಸದರು ಈ ವಿಚಾರವಾಗಿ ಪತ್ರ ಬರೆದಿದ್ದಾರೆ. 650 ಹಾಸಿಗೆಯ ಒಂದು ಆಸ್ಪತ್ರೆ ಅಲ್ಲಿ ನಿರ್ಮಾಣ ಆಗಬೇಕು. ಕಾರಣ ಯಾಕೆ ಅಂದರೆ ಇಲ್ಲಿಂದ ಈಗಿರ್ತಕ್ಕಂಥ ಆಸ್ಪತ್ರೆಗೆ 3ರಿಂದ 4 ಕಿಲೋಮೀಟ್ರ್ ಆಗ್ತದೆ. ಸೊ 3ರಿಂದ 4 ಕಿಲೋಮೀಟ್ರ್ ಹೋಗೋಷ್ಟರೊಳಗೆ ಡಾಕ್ಟ್ರುಗಳಿಗೂ ಕೂಡ ತೊಂದರೆ ಆಗ್ತದೆ. ಸಂಬಂಧಪಟ್ಟಂತೆ ಪೇಷಂಟ್ ಯಾರು ಇರ್ತಾರೆ ಅವ್ರ ಜೀವಕ್ಕೂ ಕೂಡ ಗ್ಯಾರಂಟಿ ಇರೋದಿಲ್ಲ. ಆಸ್ಪತ್ರೆ ಅಲ್ಲೇ ನಿರ್ಮಾಣ ಆಗಬೇಕು, ಅದು ರಾಜ್ಯ ಸರ್ಕಾರದ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಬೇಕು ವಿವಿಯಿಂದ ಅಂತ ಹೇಳಿದ್ದಾರೆ. ಇನ್ನು ಆರೋಗ್ಯ ವಿವಿ ಕ್ಯಾಂಪಸ್ನಲ್ಲಿ ಆಸ್ಪತ್ರೆ ನಿರ್ಮಾಣ ಕೈಬಿಟ್ಟ ವಿಚಾರದ ಬಗ್ಗೆ ಸಂಸದ ಡಾಕ್ಟರ್ ಮಂಜುನಾಥ್ ಧ್ವನಿ ಎತ್ತಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಪತ್ರ ಬರೆದಿದ್ದಾರೆ. ಈಗ ಏನಾಗಿದೆ, ಇವಾಗ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಮತ್ತು ವೈದ್ಯಕೀಯ ಕಾಲೇಜಿನ ಕಾಮಗಾರಿ ನಡೀತಾ ಇದೆ ಈಗ. ಆದರೆ ಬಹಳ ನನಗೆ ಏನು ವಿಚಿತ್ರ ಅನಿಸಿದ್ದು, ಅದರೊಳಗಡೆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ನು ಸ್ಕೋಪ್ ಆಫ್ ವರ್ಕಲ್ಲಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲಿ ವೈದ್ಯಕೀಯ ಕಾಲೇಜ್ ಮಾಡ್ತೀವೋ ಆ ವೈದ್ಯಕೀಯ ಕಾಲೇಜಿನ ಆವರಣದಲ್ಲೇ ಆಸ್ಪತ್ರೆ ಬರಬೇಕು. ಅಟ್ಲೀಸ್ಟ್ ಮಿನಿಮಮ್ 450ರಿಂದ 600 ಬೆಡ್ ಬರಬೇಕು. ನೀವು 100 MBBS ಸೀಟ್ಸ್ ತಗೊಳ್ಳೋದಾದರೆ 450 ಬೆಡ್ ಫೆಸಿಲಿಟಿ ಬೇಕು. ಒಟ್ಟಾರೆ ರಾಮನಗರ ಜನತೆಯ ದಶಕಗಳ ಕನಸಾಗಿರೋ ಆರೋಗ್ಯ ವಿವಿ ನಿರ್ಮಾಣ ಕಾರ್ಯ ಒಂದು ಕಡೆ ಖುಷಿ ಕೊಡ್ತಾ ಇದ್ರೆ, ಇದರಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಕಾರ್ಯವನ್ನ ಕೈಬಿಟ್ಟಿರೋದು ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.